ನಮಸ್ಕಾರ, ಚೈತ್ರ ಕನ್ನಡ ಲಾಗ್ಗೆ ಸ್ವಾಗತ. ಏನಂದರೆ ಇವತ್ತು ಮಂಡೇ ಮಾರ್ನಿಂಗ್ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ಜನ ನನಗೆ ಕೇಳ್ತಾ ಇದ್ರಿ, ಮೇಡಮ್ ನೀವು ಇಂಗ್ರೀಡಿಯೆಂಟ್ಸ್ ಎಲ್ಲಿ ತೊಗೊಳ್ಳೋದು ಪ್ರಾಡಕ್ಟ್ ಮಾಡೋದಕ್ಕೆ ಅಂತ ಹೇಳಿ. ಸೊ ನಾನು ನಮ್ಮನೆ ಹತ್ರ ಒಂದು ಟಾಪ್ ಮಾರ್ಟ್ ಅಂತ ಹೇಳಿ ಒಂದು ಶಾಪ್ ಇದೆ. ಏನಂದರೆ ಇಲ್ಲಿ ತುಂಬ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ನಾರ್ಮಲಾಗಿ ಬೇರೆ ಕಡೆಗೆ ಕಂಪೇರ್ ಮಾಡಿದ್ರೆ. ಆದರೆ ತುಂಬ ನೀಟಾಗಿರುತ್ತೆ, ಒಂದು ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳು ಇಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ. ನಾನು ಅದಕ್ಕೆ ಅದು ಸ್ವಲ್ಪ ಕಾಸ್ಟ್ಲಿ ಆದರೂ ಪರವಾಗಿಲ್ಲ ಅಂತ ಹೇಳಿ ನಾನು ತಗೊಳ್ಳೋದು. ಏನಂದರೆ ಇವತ್ತು ಬೇಬಿ ಸರಿ ಮಾಡೋಣ ಅಂತ ಹೇಳಿ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಇದನ್ನು ಫಸ್ಟೇ ರಾಗಿ ಆಗಿರ್ಬೋದು ಮತ್ತು ಎಲ್ಲ ರೀತಿ ಕಾಳುಗಳು ಯಾವ್ಯಾವುದು ತೊಳೆಯೋದಿರುತ್ತೆ ಅದನ್ನೆಲ್ಲ ನಾನು ತೊಳೆದು ಒಣಗಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ನಾನು ಯಾವುದು ಕೂಡ ಹಳೆ ಸ್ಟಾಕ್ ಇಡಲ್ಲ, ಆರ್ಡ್ರ್ ತೊಗೊಂಡು ಅಲ್ಲೇ ಫ್ರೆಶ್ಶಾಗಿ ಮಾಡಿ ಕಳಿಸೋದು. ಕೆಲವೊಂದು ಸಲ ಅದಕ್ಕೇ ಸ್ವಲ್ಪ ಲೇಟ್ ಆಗಿಬಿಡುತ್ತೆ. ನನ್ನ ಒಂದು ಆರ್ಡ್ರು ಒಂದು 2-3 ಡೇಸ್ ಮುಂಚಿತವಾಗಿ ನೀವು ಹೇಳಬೇಕಾಗುತ್ತೆ. ಸ್ಟಾಕ್ ಇದ್ದರೆ ನಾನು ಕಳಿಸ್ತೀನಿ, ಇಲ್ಲ ಅಂತ ಹೇಳಿದ್ರೆ ನಾನು ಸ್ವಲ್ಪ ಲೇಟ್ ಆಗುತ್ತೆ, 1-2 ಡೇಸ್ ಹಂಗೆ. ಇವಾಗ ನೋಡ್ಬೋದು ನೀವು, ರಾಗಿ, ಅಕ್ಕಿ, ಗೋಧಿ ಮತ್ತು ಇಲ್ಲಿ ಪಿಸ್ತಾ, ಬಾದಾಮಿ, ಗೋಡಂಬಿ, ವಾಲ್ನಟ್ಟು, ನಾನು ಅಲ್ಲಿ ಏನೇನು ಇಂಗ್ರೀಡಿಯೆಂಟ್ಸು ಲೇಬಲಲ್ಲಿ ನಾನು ಹಾಕಿದ್ದೀನಿ ಅಷ್ಟು ಕೂಡ ನೀಟಾಗಿ ಹಾಕಿ ನಾನು ಬೇಬಿ ಸರಿನ ಇಲ್ಲಿ ರೆಡಿ ಮಾಡ್ತಾ ಇದ್ದೀನಿ. ಸೊ ನೀವು ತುಂಬ ಜನ ಒಳ್ಳೆ ಫೀಡ್ಬ್ಯಾಕ್ ಕಳಿಸ್ತಿದ್ದೀರಾ, ಮೇಡಮ್ ನಮ್ಮ ಮಗುಗೆ ತುಂಬ ಅಡ್ಜಸ್ಟ್ ಆಗಿದೆ, ತುಂಬ ಇಷ್ಟಪಟ್ಟು ತಿಂತಾ ಇದೆ ಮಗು ಅಂತೆಲ್ಲ ಹೇಳಿ. ಅದೆಲ್ಲ ಕೇಳಿದಾಗ ತುಂಬ ಖುಷಿ ಆಗುತ್ತೆ. ಮತ್ತು ಇನ್ನೂ ಚೆನ್ನಾಗಿ ನನ್ನ ಕೈ ಮೀರಿ ಎಷ್ಟು ನಾನು ನೀಟಾಗಿ ಒಂದು ಒಳ್ಳೆ ರೀತಿಯಲ್ಲಿ ನಾನು ಕೆಲಸನ ಮಾಡ್ಬೋದು, ನಾನು ಖಂಡಿತವಾಗ್ಲೂ ಮಾಡ್ತೀನಿ. ಸೊ ನೀವೆಲ್ಲ ಇಷ್ಟು ಸಪೋರ್ಟ್ ಮಾಡ್ತಿರೋದಕ್ಕೆ ನನಗೆ ತುಂಬಾ ಖುಷಿ ಆಗ್ತಾಯಿದೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಬೇಬಿ ಸರಿ ರೆಡಿ ಆಯಿತು. ಇವಾಗ ತಾನೇ ಜಸ್ಟ್ ಮನೆಗೆ ಬಂದೆ. ತುಂಬ ಜನ ಕೇಳ್ತಾ ಇದ್ದೀರಾ, ಮೇಡಮ್ ನೀವು ಹೆಂಗೆ ಬ್ಯಾಲೆನ್ಸ್ ಮಾಡ್ತೀರಾ, ಟೈಮ್ ಮ್ಯಾನೇಜ್ ಮಾಡ್ತೀರಾ ಅಂತ ಹೇಳಿ. ಗೊತ್ತಿಲ್ಲ, ಏನಂದರೆ ನಾನು 1 ನಿಮಿಷ ಕೂಡ ಟೈಮ್ ವೇಸ್ಟ್ ಮಾಡಲ್ಲ. ಇವಾಗ ಬೆಳಗ್ಗೆ ಬೇಗ ಹೊರಟಿದ್ದು, ಅಲ್ಲಿ ಶಾಪ್ ಕೆಲಸ ಎಲ್ಲ ಮುಗಿಸಿ ಈಗ ಜಸ್ಟ್ ಮನೆಗೆ ಬಂದೆ. ಈಗ ಒಂದು 10 ನಿಮಿಷ ಅಷ್ಟೇ ರಿಲ್ಯಾಕ್ಸ್ ಮಾಡಿ, ಇನ್ನು ಊಟ ಮಾಡಿಲ್ಲ, ಊಟ ಮುಗಿಸಿ ಅಡುಗೆ ಮಾಡಬೇಕು. ಅಡುಗೆ ಏನಂದರೆ ಏನು ಅಂತ ಪ್ಲ್ಯಾನ್ ಇಲ್ಲ, ನೋಡೋಣ ಏನು ಮಾಡ್ತೀನಿ ಅಂತ. ಹೆಸರು ಕಾಳು ಮೊಳಕೆ ಕಟ್ಟಿದ್ದಿದೆ. ಸೊ ಏನಾದರೂ ಬಸ್ಸಾಂಬಾರು ಥರ ಏನಾದ್ರು ಮಾಡೋಣ ಅಂತ ಅನ್ಕೊತಾ ಇದ್ದೀನಿ. ಸೊ ಅಡುಗೆ ಮಾಡಿ ಊಟ ಮುಗಿಸಿ ನಂತರ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ಬೇಬಿ ಸರಿ ಇವಾಗ ನೀವು ನೋಡಿದ್ರಲ್ಲ ಫ್ರೆಶ್ಶಾಗಿ ರೆಡಿ ಆಗಿದೆ. ಸೊ ಯಾರಿಗಾದ್ರೂ ಬೇಕಂದರೆ ಆರ್ಡ್ರ್ ಮಾಡಿ ನಾನು ಕಳಿಸ್ಕೊಡ್ತೀನಿ. ಸೊ ನೆಕ್ಸ್ಟು ಊಟ ಎಲ್ಲ ಮುಗಿಸಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಈರುಳ್ಳಿ ಎಲ್ಲ ಹಚ್ಚಿ ರೆಡಿ ಮಾಡ್ಕೊಂಡಿದ್ದಾಯಿತು. ಈಗ ಒಂದು ಕಡೆ ಅದು ಸಪ್ರೇಟ್ ಮಾಡ್ಕೊಂಡಿದ್ದೀನಿ, ಬೆಂದಿರೋಂಥ ತರಕಾರಿ ಮತ್ತು ನೀರನ್ನು ಸಪ್ರೇಟ್ ತೊಗೊಂಡಿದ್ದೀನಿ. ಸಪ್ರೇಟ್ ಮಾಡಿ ಈಗ ಅದನ್ನು ಒಗ್ಗರಣೆ ಮಾಡಲಿಕ್ಕೆ ಅಂತೇಳಿ ನಾನು ರೆಡಿ ಮಾಡ್ತಾ ಇದ್ದೀನಿ. ಫಸ್ಟ್ ಏನಂದರೆ, ನಾನು ಪಲ್ಯನ ರೆಡಿ ಮಾಡಿ ಇಟ್ಬಿಡ್ತೀನಿ. ಈಗ ಮಕ್ಕಳು ಬರೋವರೆಗೆ ಅದು ಅವ್ರಿಗೆ ಕೊಡಲಿಕ್ಕೆ ಸರಿ ಹೋಗುತ್ತೆ ಅಂತೇಳಿ ನಾನು ಈವ್ನಿಂಗ್ ಅಷ್ಟೇ ಯಾವುದೇ ರೀತಿ ಜಂಕ್ ಫುಡ್ಡು, ಬೇಕ್ರಿ ಐಟಮ್ ಆ ಥರ ಮಕ್ಳಿಗೆ ಕೊಡೋಲ್ಲ. ಈ ಥರ ಮೊಳಕೆ ಕಟ್ಟಿದ ಪಲ್ಯಗಳು ಈ ರೀತಿ ನಾನು ಸ್ನ್ಯಾಕ್ಸ್ಗೆ ಕೊಡ್ತೀನಿ. ಈಗ ಒಗ್ಗರಣೆಗೆ ನಾನು ಇಟ್ಟಿದ್ದೀನಿ. ಅದಕ್ಕೆ ಸಾಸಿವೆ, ಕರಿಬೇವು, ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಹಾಕ್ಕೊಂಡು ನಾನು ಸ್ವಲ್ಪ ಕಂದು ಬಣ್ಣ ಬರೋವರೆಗೆ ನಾನು ಫ್ರೈ ಮಾಡ್ಕೊತೀನಿ. ಅದು ಸ್ವಲ್ಪ ಈರುಳ್ಳಿ ಹಸಿ ಇದ್ದರೆ ಅದು ಒಂಥರ ಪಲ್ಯ ಒಂಥರ ಹಸಿ ಥರ ಅನಿಸ್ಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಕಂದು ಬಣ್ಣ ಬರೋವರೆಗೆ ನಾನು ಫ್ರೈ ಮಾಡ್ಕೊತೀನಿ. ನೋಡ್ಬೋದು, ಈಗ ನೀವು ಸ್ವಲ್ಪ ಅದು ಕಂದು ಬಣ್ಣ ಬಂದಿದೆ. ಇನ್ನೂ ಸ್ವಲ್ಪ ಫ್ರೈ ಮಾಡಬೇಕು. ನನಗೆ ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ, ಯಾಕೆಂದರೆ ಮಕ್ಕಳು ಕರ್ಕೊಂಡು ಬರೋಕ್ಕೆ ಹೋಗ್ಬೇಕು ಇವಾಗ. ಹಾಗಾಗಿ ಪಟಪಟ ಅಂತ ಮಾಡ್ತಾಯಿದ್ದೀನಿ. ಈಗ ಅದು ಬೆಂದಿರೋಂಥ ಹೆಸರು ಕಾಳು ಮತ್ತು ಹೀರೆಕಾಯಿನ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಈಗ ಅದಕ್ಕೆ ಸ್ವಲ್ಪ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ನಾನು ಅದನ್ನು ಒಳ್ಳೆ ಮಿಕ್ಸ್ ಕೊಟ್ಟರೆ ತುಂಬ ಟೇಸ್ಟಿಯಾಗಿರೋಂಥದ್ದು ಮತ್ತು ಆರೋಗ್ಯವಾಗಿರುವಂತಹ ಪಲ್ಯ ರೆಡಿ ಆಗುತ್ತೆ. ನಾನು ಹೀಗೆ ಮಾಡೋದು ಫ್ರೆಂಡ್ಸ್, ಡೈಲಿ ಅಂತ ಹೇಳೋಕ್ಕಾಗಲ್ಲ, ವಾರದಲ್ಲಿ ಒಂದು 3 ಬಾರಿ ಆದರೂ ಈ ಥರ ಪಲ್ಯಗಳನ್ನ ನಾನು ಮಕ್ಕಳಿಗೆ ಮಾಡಿಕೊಡ್ತೀನಿ. ಆವಾಗಲೇ ಹೇಳ್ದಾಗೆ ತುಂಬ ಚೆನ್ನಾಗಿರುತ್ತೆ ಇದು. ಅದರಲ್ಲೂ ಮುದ್ದೆ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು, ರಾಗಿ ಮುದ್ದೆನಕ್ಕೆ. ನಾವು ಮೈಸೂರು ಸೈಡ್ ಆಗಿರೋದ್ರಿಂದ ಆ ಕಡೆ ಮಂಡ್ಯ, ಮೈಸೂರು ಈ ಕಡೆ ಎಲ್ಲ ಇದೇನೆ ಬಸ್ಸಾಂಬಾರು ಮುದ್ದೆನೇ ಫೇಮಸ್ಸು. ಸೊ ನಾನು ಮಕ್ಕಳಿಗೆ ಅದಕ್ಕೇ ಈಗಿಂದನೇ ಸ್ವಲ್ಪ ಅದೇ ಒಂದು ಆಹಾರ ಪದ್ಧತಿನ ರೂಢಿ ಮಾಡಬೇಕಂತೇಳಿ ಸ್ವಲ್ಪ ತುಂಬಾ ಮಾಡ್ತೀನಿ. ಈ ಥರ ಪಲ್ಯಗಳು, ಮುದ್ದೆ, ರಾಗಿ ಮುದ್ದೆ ಎಲ್ಲ ಅದು ಆರೋಗ್ಯಕ್ಕೂ ಕೂಡ ಒಳ್ಳೆಯದಲ್ವಾ. ಸೊ ಹಾಗಾಗಿ ರೆಡಿ ಆಯಿತು ಪಲ್ಯ. ಇನ್ನೊಂದು ಕಡೆ ಇವಾಗ ನಾನು ಸಾಂಬಾರಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ಮತ್ತು ಈರುಳ್ಳಿ, ಟೊಮೆಟೊ ಎಲ್ಲ ಹಾಕಿ ನಮ್ಮ ಆರೆಂಜ್ ಸಂಪೂರ್ಣ ಸಾಂಬಾರು ಪೌಡರ್ನ ಇವಾಗ ರುಬ್ಲಿಕ್ಕೆ ಹಾಕೋತಾ ಇದ್ದೀನಿ. ಫ್ರೆಂಡ್ಸ್, ಇನ್ನೊಂದು ಏನಂತ ಹೇಳಿದ್ರೆ, ಇವತ್ತು ನಾನು ಸ್ಟೇಟಸಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ,
ತುಂಬ ಅಂದರೆ ತುಂಬ ಒಳ್ಳೆ ಫೀಡ್ಬ್ಯಾಕ್ ಇದೆ ನಮ್ಮ ಸಾಂಬಾರು ಪೌಡರ್ದು. ಅದೇ ನನಗೆ ತುಂಬ ಖುಷಿ ಆಗೋದು. ಎಷ್ಟು ನಾವು ಅದು ಕಷ್ಟಪಟ್ಟು ಮಾಡಿರ್ತೀವಿ, ಆ ಥರ ಒಂದು ಫೀಡ್ಬ್ಯಾಕ್ ಬಂದಾಗ ನಿಜವಾಗ್ಲೂ ಆ ಕಷ್ಟ ಎಲ್ಲ ಕಷ್ಟ ಅಂತಲೇ ಅನಿಸಲ್ಲ. ತುಂಬ ಖುಷಿ ಆಗುತ್ತೆ. ಸಾಂಬಾರು ಪೌಡರ್ ಅಂತೂ ತುಂಬ ಜನ ಲೈಕ್ ಮಾಡ್ತಾಯಿದ್ದೀರಾ. ಸೊ ತುಂಬ ಖುಷಿ ಆಯಿತು. ಅದಕ್ಕೆ ಸ್ವಲ್ಪ ಈಗ ಹುಣಸೆಹಣ್ಣು ಹಾಕ್ಕೊಂಡು ರುಬ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ತೆಂಗಿನಕಾಯಿ, ಈರುಳ್ಳಿ, ಟೊಮ್ಯಾಟೊ, ಸ್ವಲ್ಪ ಹುಣಸೆಹಣ್ಣು ಇಷ್ಟನ್ನು ಕೂಡ ನಾನು ಈಗ ರುಬ್ಕೊಂಡು ಒಗ್ಗರಣೆಗೆ ಅಂತೇಳಿ ನಾನು ಒಂದು ಪ್ಯಾನ್ನ ಇಟ್ಟಿದ್ದೀನಿ. ಎಣ್ಣೆ ಕಾಯ್ತಾ ಇದೆ. ಸ್ವಲ್ಪ ಸಾಸಿವೆ, ಅದಕ್ಕೆ ಬೆಳ್ಳುಳ್ಳಿನ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ನಾರ್ಮಲಾಗಿ ಬಸ್ಸಾಂಬಾರಿಗೆಲ್ಲ ಅದೇ ರೀತಿ ಸಾಸಿವೆ, ಕರಿಬೇವು, ಒಣಮೆಣಸಿನ, ಬೆಳ್ಳುಳ್ಳಿ, ಬೇಳೆ ಎಲ್ಲ ಒಗ್ಗರಣೆಗೆ ಹಾಕಿ ನಂತರ ಅದು ರುಬ್ಬಿಟ್ಟಿರೋಂಥ ಒಂದು ಮಸಾಲೆನ ನಾವು ಹಾಕೋದು. ಈಗ ಸ್ವಲ್ಪ ಬ್ರೌನಿಶ್ ಹಂಗೆ ಅದು ಫ್ರೈ ಆಗಲಿ. ಅದಕ್ಕೆ ಈಗ ನೋಡಿ ರುಬ್ಬಿಟ್ಟಿರೋಂಥ ಒಂದು ಮಸಾಲೆನ ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಅದು ಟೇಸ್ಟ್ ಬರುತ್ತೆ ಚೆನ್ನಾಗಿ. ಸೊ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಈಗ ಕುದಿಯೋಕ್ಕೆ ಬಿಟ್ಟಿದ್ದೀವಿ. ಸ್ವಲ್ಪ ಕುದಿ ಬಂದ ನಂತರ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇನ್ನೂ ಸ್ವಲ್ಪ ಅದು ಬೇಯಿಸ್ಕೊಬೇಕು. ಆ ನಂತರ ಅದಕ್ಕೆ ಅದು ಏನು ಬಸ್ತಿರ್ತೀವಿ ನೀರು ಮತ್ತು ಪಲ್ಯ ಸಪ್ರೇಟ್ ಮಾಡಿ ಆ ನೀರು ಏನಿರುತ್ತೆ ಅದನ್ನು ಈಗ ಸೇರಿಸ್ಬಿಟ್ಟು ಒಂದು ಸ್ವಲ್ಪ ಚೆನ್ನಾಗಿ ಇನ್ನೂ ಸ್ವಲ್ಪ ಬೇಯಿಸ್ಕೊಂಡ್ರೆ ಒಂದು 5ರಿಂದ 10 ನಿಮಿಷ ಬಸ್ಸಾಂಬಾರು ರೆಡಿಯಾಗಿ ಹೋಗ್ಬಿಡುತ್ತೆ. ಸೊ ಇಲ್ಲಿ ನೋಡಿ ಇವಾಗ ಸಾಂಬಾರು ರೆಡಿಯಾಗಿದೆ. ಬಿಸಿ ಬಿಸಿ ಬಸ್ಸಾಂಬಾರು ರೆಡಿಯಾಗಿದೆ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಹಾಕಿದ್ದೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಸಾಂಬಾರು. ನೀವೊಂದು ಸಲ ಟ್ರೈ ಮಾಡಿ ನೋಡಿ ಈ ರೀತಿಯಾಗಿ. ಅಂದರೆ ಸ್ವಲ್ಪ ಬೆಲ್ಲ ಕೂಡ ಸೇರಿಸ್ಕೊಬೇಕು. ನಾನು ಬೆಲ್ಲ ಇಲ್ಲಿ ತೋರಿಸಿಲ್ಲ. ಸೊ ಬೆಲ್ಲ ಹಾಕ್ಕೊಂಡ್ರೆ ಸ್ವಲ್ಪ ತುಂಬ ಚೆನ್ನಾಗಿತ್ತು ಟೇಸ್ಟು. ಸಾಂಬಾರು ಆಗಿರ್ಬೋದು, ಪಲ್ಯ ಆಗಿರ್ಬೋದು, ಸೂಪರಾಗಿತ್ತು ಫ್ರೆಂಡ್ಸ್. ಇದೇ ರೀತಿ ನೀವೊಂದು ಸಲ ಟ್ರೈ ಮಾಡಿ ನೋಡಿ, ನನಗೆ ಕಮೆಂಟ್ ಮಾಡಿ, ಓಕೆನಾ? ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ನನ್ನ ಒಂದು ಸಾಂಬಾರು ರೆಸಿಪಿ. ಏನಂದರೆ ಅಡುಗೆ ಗೊತ್ತಿರೋರಿಗೆ ನಾರ್ಮಲಾಗಿ ಗೊತ್ತಿರುತ್ತೆ, ಬಟ್ ಈಗ ಸ್ಟಾರ್ಟಿಂಗ್ ಅಡುಗೆ ಕಲಿತಾ ಇರೋರಿಗೆ ಅದು ಸ್ವಲ್ಪ ಹೆಲ್ಪ್ ಆಗ್ಬೋದು ಅಂತ ನಾನು ಭಾವಿಸ್ತೀನಿ. ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ನನ್ನ ಒಂದು ಯೂಟ್ಯೂಬ್ ವೀಡಿಯೋಸ್ಗೆ ಒಬ್ಬರು ಪ್ರತಿಯೊಂದು ವೀಡಿಯೋಸ್ಗೂ ಕೂಡ ನೆಗೆಟಿವ್ ಕಾಮೆಂಟ್ಸೇ ಹಾಕ್ತಿದ್ದಾರೆ. ಸೊ ಪರವಾಗಿಲ್ಲ, ತೊಂದರೆ ಇಲ್ಲ, ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಡಲ್ಲ. ನಾನು ಏನು ಹೇಳಕ್ಕೆ ಬರ್ತಾಯಿದ್ದೀನಿ ಅಂತ ಹೇಳಿದ್ರೆ, ಏನೋ 1-2 ನಮ್ಮ ತಪ್ಪನ್ನ ಹೇಳಿದ್ರೆ ಓಕೆ, ಏನೋ ಇವರು ಹೇಳ್ತಾ ಇದ್ದಾರೆ ನಾವು ತಿದ್ಕೋಬೇಕಾಗುತ್ತೆ. ಬಟ್ ಪ್ರತಿಯೊಂದು ವಿಡಿಯೋಗೂ ನೆಗೆಟಿವೇ ಕಾಮೆಂಟ್ ಬರ್ತಿದ್ದಾಗ, ಸರಿ ಇರೋ ವಿಡಿಯೋಗೂ ಕೂಡ ನೆಗೆಟಿವ್ ಕಾಮೆಂಟ್ ಮಾಡ್ತಿದ್ದಾರೆ ಅಂತ ಹೇಳಿದಾಗ ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬಾರ್ದು. ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಯಾರಾದರೂ ಏನಾದರೂ ಹೊಸದಾಗಿ ಸ್ಟಾರ್ಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅಟ್ಲೀಸ್ಟ್ ನಮಗೆ ಸಪೋರ್ಟ್ ಮಾಡೋಕ್ಕೆ ಮನಸ್ಸಿಲ್ಲದೆ ಇದ್ರೂ ಪರವಾಗಿಲ್ಲ, ಬರೀ ನೆಗೆಟಿವ್ನ ಹೇಳಿ ಅವ್ರಿಗೆ ಡಿಸಪಾಯಿಂಟ್ ಮಾಡಬೇಡಿ ಅಂತ ನಾನು ಕೇಳ್ಕೊತೀನಿ. ಯಾಕೆಂದರೆ ನಾವು ಯಾವುದೇ ಒಂದು ಹೊಸ ಪ್ರಯತ್ನ ಮಾಡೋದು ಅಷ್ಟು ಸುಲಭ ಇರಲ್ಲ. ಹೇಳೋದು ಸುಲಭ, ಕಮೆಂಟ್ ಮಾಡೋದು ಸುಲಭ, ಈಸಿಯಾಗಿ ನಾವು ಹೇಳಿಬಿಡ್ತೀವಿ. ಅದ್ರ ಹಿಂದೆ ಅವ್ರು ಎಷ್ಟು ಸ್ಟ್ರಗಲ್ ಮಾಡ್ತಾ ಇರ್ತಾರೆ. ಆಮೇಲೆ ಇನ್ನೊಂದು ಏನಂದರೆ, ಯಾರೂ ಹುಟ್ಟುತ್ತಾನೆ ಎಲ್ಲ ಕಲ್ತ್ಕೊಂಡು ಬಂದಿರಲ್ಲ. ಹೋಗ್ತಾ ಹೋಗ್ತಾ ಅದೇನೋ ಹೇಳ್ತಾರಲ್ಲ, ಕಲಿಯೋವರೆಗೆ ಬ್ರಹ್ಮ ವಿದ್ಯೆ, ಕಲ್ತ ಮೇಲೆ ಕೋತಿ ವಿದ್ಯೆ ಅಂತ. ಸೊ ಹಾಗೆ ಈಗ ನನಗೂ ಕೂಡ ಅಷ್ಟೇ, ಯೂಟ್ಯೂಬ್ ಚಾನಲ್ ಮತ್ತು ಯೂಟ್ಯೂಬ್ ವೀಡಿಯೋಸ್ ಎಲ್ಲ ಮಾಡೋದು ಹೊಸತೇನೆ, ಒಂದು ಪ್ರಯತ್ನನ ನಾನು ಮಾಡ್ತಾಯಿದ್ದೀನಿ. ಸೊ ಅದು ಹಾಗಾಗಿ ಒಂದು ಸ್ವಲ್ಪ ಸ್ಟಾರ್ಟಿಂಗು ಎಲ್ಲರಿಗೂ ಇದ್ದೇ ಇರುತ್ತೆ, ಯಾವುದೇ ಫೀಲ್ಡಲ್ಲಾದ್ರೂ. ಅದರಲ್ಲೂ ನನಗೆ ಈಗ ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಮತ್ತು ನನ್ನ ಬಿಸ್ನೆಸ್ ಆಗಿರ್ಬೋದು, ಒಂದು ಮನೆ ನೋಡ್ಕೊಳ್ಳೋದಾಗಿರ್ಬೋದು, ತುಂಬಾ ಒಂದು ಜವಾಬ್ದಾರಿ ಅಂತಲೇ ಹೇಳ್ಬೋದು. ಅದರಲ್ಲಿ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ, ನಮ್ಮ ಅತ್ತೆ ಮಾವ ಬಂದಿದ್ದಾರೆ ಬ್ಯಾಂಗ್ಳೂರಿಗೆ, ಅವ್ರಿಗೆ ಸರ್ಜರಿ ಮಾಡಿಸ್ಬೇಕಂತ ಹೇಳಿದ್ದೀನಿ. ಬಟ್ ಅವರು ವೀಡಿಯೋದಲ್ಲಿ ಬರೋಕ್ಕೆ ಅಷ್ಟಾಗಿ ಇಷ್ಟಪಡಲ್ಲ, ಹಾಗಾಗಿ ನಾನು ಅದನ್ನು ತೋರಿಸಿಲ್ಲ. ಈಗ ಅವರು ಹಾಸ್ಪಿಟಲಲ್ಲಿದ್ದಾರೆ, ಸರ್ಜರಿ ಎಲ್ಲ ಮುಗೀತು. ಸೊ ನಾನು ಅದನ್ನು ಕೂಡ ಬ್ಯಾಲೆನ್ಸ್ ಮಾಡ್ತಾಯಿದ್ದೀನಿ. ಹೀಗೆ ಇದ್ದೇ ಇರುತ್ತೆ ಚಾಲೆಂಜಸ್, ಲೈಫ್ ಅಂದಮೇಲೆ ಚಾಲೆಂಜಸ್ ಇದ್ದೇ ಇರುತ್ತೆ. ಸೊ ನಾನು ಏನಕ್ಕಪ್ಪ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ಅದೇ ನಾನು ಆಗಲೇ ಹೇಳ್ದಂಗೆ ಒಬ್ಬರು 1-2 ಓಕೆ, ಪ್ರತಿಯೊಂದು ವೀಡಿಯೋಗೂ ಅವರು ನೆಗೆಟಿವ್ ಕಾಮೆಂಟ್ ಹೇಳ್ತಾ ಇದ್ದಾರೆ. ನಾನು ಯಾವತ್ತೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಅದರಲ್ಲಿ ಏನಾದರೂ ನಿಜ ಇದ್ದರೆ ಅದನ್ನು ತಿದ್ಕೋತೀನಿ. ಸೊ ಅವರು ಸುಮ್ಮನೆ ಏನೋ ಹೇಳ್ತಾ ಇದ್ದಾರೆ ಅಂದರೆ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಇನ್ನೊಂದು ಏನಂದರೆ, ಯಾವುದೇ ಒಂದು ಕೆಲಸ ಮಾಡೋಕ್ಕೆ ಹೋದಾಗ ನೆಗೆಟಿವ್ ಪಾಸಿಟಿವ್ 2 ಇದ್ದೇ ಇರುತ್ತೆ. ನಾವು ತಲೆ ಕೆಡಿಸ್ಕೊಳ್ಬಾರ್ದು. ನಾವೊಂದು ಕಾನ್ಫಿಡೆಂಟಾಗಿ ಕೆಲಸ ನಾನು ಮಾಡೇ ಮಾಡ್ತೀನಿ ಅಂತ ಹೇಳಿ ಹೇಳ್ತಾರಲ್ಲ, ಮನಸ್ಸಿದ್ರೆ ಮಾರ್ಗ ಅಂತ. ಸ್ವಲ್ಪ ಸ್ಟ್ರಗಲ್ ಆದರೂ ಪರವಾಗಿಲ್ಲ, ಅದನ್ನು ಅರ್ಧಕ್ಕೆ ಕೈ ಬಿಡದೆ ಅದನ್ನು ನಾವು ಮಾಡಬೇಕಾಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಎಲ್ಲರಿಗೂ ಕೇಳ್ಕೊಳ್ಳೋದಿಷ್ಟೇ, ಯಾರಾದ್ರೂ ಒಂದೇನೋ ಮಾಡಬೇಕು
ಹೊರಟ್ರೆ ನಮ್ಮ ಕೈಲಾದಷ್ಟು ನಾವು ಪಾಸಿಟಿವ್, ನೆಗೆಟಿವ್ ಹೇಳೋಣ ಇಲ್ಲ ಅಂತಲ್ಲ, ಸ್ಟಾರ್ಟಿಂಗೇ ಬರೀ ನೆಗೆಟಿವೇ ಹೇಳ್ಬಿಟ್ರೆ ಅವ್ರಿಗೆ ಅದನ್ನು ಕೆಲವು ಈಗ ಕಾನ್ಫಿಡೆಂಟ್ ಆಗಿರೋರು ಅವ್ರ ಬಗ್ಗೆ ಅವ್ರಿಗೆ ತುಂಬ ಒಂದು ಸೆಲ್ಫ್ ಕಾನ್ಫಿಡೆಂಟ್ ಇರೋರು ಏನು ಮಾಡ್ತಾರೆ, ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಸ್ವಲ್ಪ ವೀಕ್ ಮೈಂಡ್ ಸೆಟ್ ಇರೋರಾದರೆ ಹೌದಾ ಅಂತ ಡ್ರಾಪ್ ಮಾಡೋ ಚಾನ್ಸಸ್ಸು ಇರುತ್ತೆ. ಅವ್ರು ಸರಿ ಮಾಡ್ತಿದ್ರು ಕೂಡ ನೀವು ಮಾಡ್ತೀರಾ, ನಿಮ್ಮ ಕೈಲಾಗುತ್ತೆ ಈ ಥರ ಅಂದರೆ ಹೇಳೋ ರೀತಿಲಿ ಸ್ವಲ್ಪ ಹೇಳಿದಾಗ ಖಂಡಿತ ಅವರು ಕೂಡ ತಿದ್ಕೋತಾರೆ. ಯಾರು ಏನು ಎಲ್ಲ ಹುಟ್ಟತಾನೆ ಕಲ್ತಿರಲ್ಲ ಅಲ್ವಾ. ಹಾಗೆ ನನಗೂ ಕೂಡ ಇದೆಲ್ಲ ವಸ್ತು. ಬಟ್ ಖಂಡಿತ ಮುಂದಿನ ದಿನಗಳಲ್ಲಿ ಏನೇ ಒಂದು ಸಣ್ಣ ಪುಟ್ಟ ತಪ್ಪಿಕೊಂಡಿದ್ರು ಕೂಡ ಅದನ್ನು ನಾನು ತಿದ್ಕೊಂಡು ಒಳ್ಳೊಳ್ಳೆ ಕಂಟೆಂಟ್ ಕೊಡಬೇಕಂತ ನಾನು ಕೆಲಸ ಮಾಡ್ತೀನಿ. ಸೊ ಇಷ್ಟನ್ನ ನಾನು ಇವತ್ತು ಹೇಳ್ತಾ, ಪ್ಲೀಸ್ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇನ್ನೊಂದು ಮುಖ್ಯವಾದ ವಿಚಾರ, ಯಾವುದೇ ವಿಡಿಯೋಗೆ ನೀವು ಕಮೆಂಟ್ ಮಾಡಿದಾಗ ನನಗೆ ಇನ್ನೂ ತುಂಬ ಚೆನ್ನಾಗಿ ವಿಡಿಯೋ ಮಾಡಬೇಕು ಅನ್ನೋ ಒಂದು ಮನಸ್ಸು ಆಗುತ್ತೆ. ಸೊ ಪ್ಲೀಸ್ ಕಮೆಂಟ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಬಾಯ್.